ನಂಗೆ ಗಂಡು ಮಗ ಬೇಕು ಅಂತ ಬೇಡ್ಕೊಂಡು ಹೋಗಿದ್ದೆ. 1 ವರ್ಷ ಆದ್ಮೇಲೆ ಗಂಡು ಮಗ ಕೊಟ್ಟದೆ ತಾಯಿ. ಒಂದೇ ಸತಿಗೆ ಪ್ರಸಾದ ಕೊಡ್ತು. ಕೊಟ್ಟಿದ್ಮೇಲೆ ಅದು ಏನು ಅಂತ ನನಗೂ ಅರ್ಥ ಆಗ್ಲಿಲ್ಲ. ಆದ್ರೆ ಕನ್ಸೀವ್ ಆದ್ಮೇಲೆ ಗೊತ್ತಾಯ್ತು ಟ್ವಿನ್ಸ್ ಬೇಬಿ ಇದಾವೆ ಅಂತ. ಫುಲ್ ಖುಷಿ ಆಗ್ತೈತಿ, ಹೇಳ್ಕೊಳಕ್ ಆಗಲ್ಲ. ಒಂದೇ ತಿಂಗಳಲ್ಲಿ ಬೇಡ್ಕೊಂಡ್ವಿ ನಾವು. ಫಸ್ಟ್ ಮಾಡಿಗೆನೆ ನಮ್ಗೆ ಅನುಗ್ರಹ ಆಯ್ತು. ಸಿಂಗಲ್ ಆಯ್ತು ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಆ ತಾಯಿ ಟ್ವಿನ್ಸ್ ಬೇಬಿ ಇದೆ ಅಂತ ಹೇಳಿ ರಿಪೋರ್ಟ್ ಅಲ್ಲಿ ಬಂತು. ಆಗಿಂದ ನಮ್ಗೆ ಯಾವ ತೊಂದರೆನೂ ಇಲ್ಲ. ನಾವು ಗಂಡು ಮಗು ಬೇಕು ಅಂತ ಅರ್ಕೆ ಕಟ್ಕೊಂಡಿದ್ವಿ, ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ. ಮತ್ತೆ ಆಗಲೇ 4 ತಿಂಗಳಾಯ್ತು ಪಾಪವಾಗಿ. ಈಗ ಗಂಡು ಮಗು ಆಗೈತೆ. 8 ವರ್ಷದಿಂದ ಮಗು ಇರಲಿಲ್ಲ, ಏನಿಲ್ಲ. ಇಲ್ಲಿಗೆ ಬಂದು 1 ವರ್ಷದಲ್ಲೇ ಮಗು ಆಯ್ತು. ಮಗ ಕುಡ್ದು ಹಿಂಸೆ ಕೊಡೋನು, ಹೊಟ್ಟೆಲ್ಲೇ ಕೊಡ್ಕೊಂಬರೋನು. ಇಲ್ಲಿ ಬಂದ್ಮೇಲೆ ತಾಯಿ ಒಳ್ಳೆಯದು. ನಾನು ಎಷ್ಟು ಡ್ರಿಂಕ್ಸ್ ಮಾಡಿ ಮತ್ತೆ ಎಣ್ಣೆ ಕುಡೀನಿ, ಅದು ಕಡೆ ಜ್ಞಾನನೂ ಇಲ್ಲ, ಎಂಥದ್ದು ಇಲ್ಲ, ಏನೂ ಇಲ್ಲ. ನೋಡಿ ನನಗಿರಿ ತಾಯಿ ಕೆಂಪಮ್ಮನ, ಬೇಡಿದ ಬರವ ಕೊಡುವ ನಮ್ಮಮ್ಮನ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕೆಂಪಮ್ಮ ದೇವಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿ ನರಸೀಪುರ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 25 ಕಿಲೋಮೀಟರ್ ಸಮೀಪದಲ್ಲಿದೆ. ನೋಡಿ ನನಗಿರಿ ತಾಯಿ ಕೆಂಪಮ್ಮನ, ಬೇಡಿದ ಬರವ ಕೊಡುವ ನಮ್ಮಮ್ಮನ. ವೀಕ್ಷಕರೇ, ನರಸೀಪುರ ಗ್ರಾಮದಲ್ಲಿ ಶ್ರೀ ಕೆಂಪಮ್ಮ ದೇವಿ ಮಾತ್ರವಲ್ಲದೆ ಕ್ಷೇತ್ರಪಾಲಕ ಮುನೇಶ್ವರ ಸ್ವಾಮಿ ಹಾಗೂ ಜಾಜೂರಮ್ಮನವರು ಬರುವಂತಹ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ದಿನೇ ದಿನೇ ಭಕ್ತರ ಜೀವನದಲ್ಲಿ ಪವಾಡಗಳನ್ನು ನಡೆಸುತ್ತಿದ್ದಾರೆ. ಮದುವೆಯಾದರೂ ಮಕ್ಕಳೇ ಇಲ್ಲ ಎನ್ನುವ ಕೊರಗನ್ನು ದೂರ ಮಾಡುತ್ತಾ ಬಂದಿದ್ದಾಳೆ ಈ ಕೆಂಪಮ್ಮ ದೇವಿ. ಮದುವೆಯಾಗಿ 8-10 ವರ್ಷಗಳೇ ಕಳೆದರೂ ಮಕ್ಕಳಾಗದೇ ಇರುವವರು ಈ ದೇವಸ್ಥಾನಕ್ಕೆ ಬಂದು ಕೆಂಪಮ್ಮ ದೇವಿಗೆ ಹರಕೆ ಒಪ್ಪಿಕೊಂಡು ಹೋದ ಮೇಲೆ ತಕ್ಷಣ ಗಂಡು ಮಗು ಅಥವಾ ಹೆಣ್ಣು ಮಗು ಅವಳಿ ಜೋಳಿ ಮಕ್ಕಳನ್ನು ಭಕ್ತರು ಪಡೆದು ಇಂದು ಸುಖಕರವಾದ ಜೀವನವನ್ನು ನಡೆಸುತ್ತಿದ್ದಾರೆ. ಸರ್, ಈ ಕ್ಷೇತ್ರದಲ್ಲಿ ಈಗ ಕೆಲವೊಂದು ಉದಾಹರಣೆ ಕೊಡ್ತೀನಿ ನೋಡಿ. ದಾವಣಗೆರೆಯವರು ಸಂತಾನ ಫಲ ಇಲ್ಲ ಅಂದ್ಬಿಟ್ಟು ಇಲ್ಲಿ ಕ್ಷೇತ್ರಕ್ಕೆ ಬಂದು ನಡ್ಕೊಂಡಿದ್ರು. 3 ವಾರ ತುಪ್ಪತಾರತಿ ಹಚ್ಚಿಬಿಟ್ಟು ಹೋದರು, ಏನು ಸಂತಾನ ಫಲದ ವಿಚಾರವಾಗಿ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಆ ತಾಯಿ ಅನುಗ್ರಹ ಆಯ್ತು ಅವರಿಗೆ. ಈಗ ಅವಳಿ ಜೋಳಿ ಮಕ್ಕಳಾಗಿದ್ದಾವೆ. ಈಗ ಬಂದಿದ್ದಾರೆ, ಪೂಜೆ ಪುನಸ್ವರ್ಗೂ ಬಂದಿದ್ದಾರೆ ಕೆಲವೊಂದು, ನೀವು ನೋಡ್ಬೋದು. ಈಗ ನಮ್ಮದು ಕುಣಿಗಾಲ ತೋರಿಸಿ ಇಟ್ಕೊಳ್ಳಿ, ನಾವು ಅಲ್ಲಿ ಇಲ್ಲಿ ತಿರುಗಿ ಸಾಕಾಗಿತ್ತು. ಇದು ಯಾರು ಹೇಳಿದ್ರು, ಈಗ ನನ್ನ ತಾಯಿ ತಗ ಬಂದು 1 ವರ್ಷ ಆದಮೇಲೆ ಮಗು ಆಯಿತು. ಅದಕ್ಕೆ ಇದಕ್ಕೆ ಪೂಜೆ ಗೀಜೆ ಮಾಡಿಸ್ಕೊಂಡು ವರ್ಷಕ್ಕೊಂದ್ಸತಿ ಬರ್ತೀವಿ, ಹೋಯ್ತೀವಿ. ಈ ತಾಯಿ ತಗು ಬಂದ ಮೇಲೆ ಎಲ್ಲ ಒಳ್ಳೆಯದಾಗದೆ. ದುಡ್ಡು ಕಾಸಿನ ಅಲ್ಲಿ ವಿಚಾರದಲ್ಲಿ ಇದು ಕೈ ಬಾಯಿ ಎಲ್ಲ ಚೆನ್ನಾಗಿ ನಡೀತದೆ, ಏನೂ ಅಂತ ತೊಂದರೆ ಏನಿಲ್ಲ. ಇನ್ನೊಂದು ಇದೈತೆ, ಇನ್ನು ಮರಿ ಕುಯ್ದು ವರ್ಷವನ್ನು ಮಾಡ್ಕೊಂಡು ಹೋಗ್ಬೇಕು, ಮಾಡ್ಕೊಂಡು ಹೋಗ್ತೀವಿ. ಫಸ್ಟು ನಮಗೊಂದು 8 ವರ್ಷ ಆಗಿತ್ತು ಮದುವೆ ಆಗಿ. 8 ವರ್ಷದಿಂದ ಮಗು ಇರಲಿಲ್ಲ, ಏನಿಲ್ಲ. ಇಲ್ಲಿಗೆ ಬಂದು 1 ವರ್ಷದಲ್ಲೇ ಮಗು ಆಯಿತು, ಏನು ತೊಂದರೆ ಏನಿಲ್ಲ. ನಮಗೊಂದು ಎಂಥವೊಂದು ಸುಳಿ ಬೆಳೆ ಕೊಡವ ಅಂತ ಬೇಡ್ಕೊಂಡು ನಾವೊಂದು ಮರಿ ಕುಯ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡು ಹೋಗ್ತೀವಿ, ಸೇವೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಡಿದ್ದು. ಇವಾಗ ಏನಿಲ್ಲ, ಎಲ್ಲ ಚೆನ್ನಾಗೈತಿ. ಇನ್ನೊಂದು ತಾಯಿ ಒಳ್ಳೇದು ಮಾಡೋಳೆ, ಕೆಡ್ತೇನೂ ಮಾಡಿಲ್ಲ. ನಮ್ಗೆ ಎಂಥದ ಯಾವ್ದಾರ ಸರಿ ಇಂಥದ್ದೇ ಬೇಕು ಅಂತ ಏನಿಲ್ಲ. ಅಂಥದ್ರಲ್ಲಿ ಭಗವಂತ ತಾಯಿ ನಮ್ಮವ್ವ ಗಂಡು ಮಗನೇ ಕೊಟ್ಟಾಳೆ, ಇದು ಮಾಡೋಳೆ. ತುಂಬ ಖುಷಿ ಆಗ್ತದೆ. ನಾವು ಬರೋಂಥ ಭಕ್ತರು ಅವ್ರಿಗೂ ಒಳ್ಳೇದಾಯ್ತದೆ. ಎಲ್ಲರೂ ಬರಲಿ, ತುಂಬ ಒಳ್ಳೆಯದಾಗುತ್ತೆ. ನಾನು ಎಷ್ಟು ಡ್ರಿಂಕ್ಸ್ ಮಾಡಿ ಮತ್ತು ಎಣ್ಣೆ ಕುಡೀನಿ, ಅದು ಕಡೆ ಜ್ಞಾನನೂ ಇಲ್ಲ, ಎಂಥದ್ದು ಇಲ್ಲ, ಏನೂ ಇಲ್ಲ.
ಕುಡಿಯೋರ ಮಗಳಲ್ವ ಕೂತ್ಕೊತೀನಿ, ಅಂಥದ್ದು ಏನು ಅದ್ರ ಬಗ್ಗೆ ಏನೂ ಇಲ್ಲ. ಹಾಂ, ಖುಷಿಯಾಗಿದ್ದು. ಕುಣಗಾಲು ಪಕ್ಕ ಸಟ್ಕಳ್ಳಿ ಮಗ ಕುಡ್ದು ಹಿಂಸೆ ಕೊಡೋನು, ಹೊತ್ತಲ್ಲೇ ಕುಡ್ಕೊಂಬರೋನು. ಇಲ್ಲಿ ಬಂದ್ಮೇಲೆ ತಾಯಿ ಒಳ್ಳೇದು ಮಾಡೋದು. ಮನೇಲಿ ಗಣೇನ್ರಿ ಚಿತ್ತಪ್ಪ ತಿದ್ದೇ ಇರೋದು. ನಾವು ಅದು ನೋಡ್ಲಾರ್ದಲ್ಲೇ ಕರ್ಕೊಂಬಂದು ಇಲ್ಲಿ ಬಂದು ಹೇಳೋದು ನಮ್ಮೂರಲ್ಲಿ ನಮ್ಗೆ ಒಳ್ಳೇದು ಅನಿಸ್ತದೆ. ನನ್ನ ಹೆಸರು ಸುವರ್ಣ, ಕುಣಿಗಲ್ಲಿಂದ ಬಂದಿದ್ದೀನಿ. ನನಗೆ ಗಂಡು ಮಗ ಬೇಕು ಅಂತ ಬೇಡ್ಕೊಂಡು ಹೋಗಿದ್ದೆ. 1 ವರ್ಷ ಆದಮೇಲೆ ಗಂಡು ಮಗ ಕೊಟ್ಟದೆ ತಾಯಿ. ಆ ತಾಯಿ ಎಲ್ಲರೂ ಬಂದು ಬೇಡ್ಕೊಂಡು ಹೋಗ್ರಿ, ಯಾವ್ದು ಬೇಕೋ ಇದು ನೆರವೇರಿಸ್ತದೆ. ನನಗೆ ನನ್ನ ಮಗಳಿಗೆ ಬ್ಲಡ್ ವಾಮಿಟ್ ಮಾಡ್ಕೊಂಡಿದ್ಲು, ಅದು ತಾಯಿ ನೆರವೇರಿಸೋಳೆ, ಚೆನ್ನಾಗಿ ಮಾಡಿಕೊಟ್ಟಳು ನನ್ನ ಮಗಳನ್ನ. ಎಲ್ಲರೂ ಬಂದು ಏನು ಬೇಕೋ ಕೇಳ್ಕೊಂಡು ಹೋಗ್ರಿ. ನಾನು 2 ವರ್ಷದಿಂದ ಬರ್ತಾಯಿದ್ದೀನಿ. ನಮ್ಮ ಅತ್ತೆ ಕರ್ಕೊಬಂದಿದ್ದು. ಸರ್, ನಮ್ಮದು ಕುಣಿಗಲ್ಲು ಸುಟ್ಕಳ್ಳಿ. ನಮ್ಮ ಅಮ್ಮಗಳ ಡೆಲಿವರಿ ಆಯಿತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಡೆಲಿವರಿ ಆದಮೇಲೆ ಮಾರನೇ ಹತ್ತಿರಕ್ಕೆ ರಕ್ತ ವಾಮಿಟ್ ಆಯಿತು. ಉಳಿಯೋ ಮಟ್ಟ ಇಲ್ಲ ಅಂತಂದರು. ಎಲ್ಲ ತೋರಿಸ್ತು, ಕುಣಿಗಲ್ಲೆಲ್ಲ ತೋರಿಸ್ತು, ಆಗಲ್ಲ ಅಂದರು. ಚುಂಚನಗಿರಿ ಆಯ್ಕೊಳೋದು, ಉಳಿಯೋ ಮಟ್ಟ ಇರಲಿಲ್ಲ, ಜೀವನ ಇರಲಿಲ್ಲ. ಚುಂಚನಗಿರಿ ಹೋದ್ಮೇಲೆ ಅಲ್ಲೂ ಗ್ಯಾರಂಟಿ ಕೊಡಲ್ಲ ಅಂತಂತಂದರು. ಆಮೇಲೆ ತಿರ್ಗಿ ಇಲ್ಲಿ ಅಮ್ಮಂತಕ್ಕೆ ಯಾರು ಹೇಳಿದ್ರು ಇಲ್ಲಿ ಹೋದ್ರೆ ಆಯ್ತದೆ ಅಂತ. ಇಲ್ಲಿ ಬಂದು 1 ವಾರ ಐ ಸಿ ರೂಮಲ್ಲಿತ್ತು. ಐ ಸಿ ರೂಮಲ್ಲಿ ಇದ್ಮೇಲೆ ಬಂದಮೇಲೆ ಇಲ್ಲಿ ಕೇಳಾದ್ಮೇಲೆ ಇಂಥ ದಿವಸ ಹೋಗಿ ಮುಖ ತೋರಿಸ್ತಾರೆ ಅಂದರು. ಅವ್ರು ಹೇಳ್ದಂಗೆ 10:30 11 ಗಂಟೆಗೆ ಮುಖ ತೋರಿಸ್ರು. ಹಾಲು ಕೊಡ್ತೀವಿ ಮಗಿಗೆ, ಹಾಲು ಖುಷಿ ಅಂತೇಳಿ. ಇಲ್ಲಿ ಬಂದಮೇಲೆ ನಮಗೆಲ್ಲ ಒಳ್ಳೇದಾಗೋದು, ನನ್ನ ಮಕ್ಕಳು ಮರಿಗೆ ಎಲ್ಲ ಒಳ್ಳೇದಾಗೋದು. ನನ್ನ ಮಗ ಇಲ್ಲಿ ಬರ್ದವ್ರು ಉಳಿತಿರಲಿಲ್ಲ. ಈಗ ಪರವಾಗಿಲ್ಲ, ನಮಗೆ ಖುಷಿ ಆಯ್ತದೆ. ನಾವು ಇಲ್ಲಿಗೆ ನಮ್ಮ ಮನೆ ದೇವ್ರಿಗಿನ್ನ ಒಂದು ಕೈ ಮುಂದೆ ಬರ್ತಾಯಿದ್ದೀನಿ, ಇನ್ನೂ ಒಂದು ಕೈ ಮೇಲಾಗಿ ಎಷ್ಟೆಲ್ಲ 1.5 ಲಕ್ಷ ರೂಪಾಯಿ ಆಗಿತ್ತು. ಅದು ಉಳಿಯೋ ಮಠ ಇಲ್ಲ ಅಂತಂದರು. ಗ್ಯಾರಂಟಿ ಕೊಡಲ್ಲ ಅಂದರು. ಅದು ಇಲ್ಲಿ ಬಂದ ಮೇಲೆ ನಮಗೆ ಇದಾಯಿತು. ಅವ್ರು ಹೇಳ್ದೆ ಹೆಂಗೆ ಹೇಳಿದ್ರು ಹಂಗೆ ಆಯ್ತು ನಮ್ಮದು. ಶಕ್ತಿ ಐತೆ. ನಾವು ನಮ್ಮ ಮನೆ ದೇವ್ರಿಗಿನ್ನ ಒಂದು ಕೈ ಮೇಲೆ ಇಲ್ಲ ನಾನು ಬರೋದು. ಎಲ್ಲಿ ಹೋಗ್ಬೇಕಂದ್ರೂ, ಇಲ್ಲಿ ಹೋಗ್ಬೇಕು ಅಂದರೆ ಹೋಗೋಕ್ಕೆ ಆಗಲ್ಲ, ಇಲ್ಲಿಗೆ ಬರೋಣ ಅನಿಸ್ತದೆ. ನಾನು ಬರಲೇಬಾರ್ದು ಇವತ್ತು ಅಂತ ಇದ್ದೆ. ಹೂವನ್ನು ಕೊಟ್ಟು ನಮ್ಗೆ ಒಳ್ಳೇದಾಯ್ತದೆ ಅಂತ. ನಮಗೆಲ್ಲ ಇಲ್ಲಿ ಬಂದಮೇಲೆ ಅನುಕೂಲ. ನಮ್ಮ ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿ ಅವ್ರೆ. ನಾವು ಒಂದು ಊಟ ಕೊಡ್ತೀವಿ ಅಂತ ಹೇಳಿದ್ದೀವಿ. ನಮ್ಮದು ಕುಣಗಲ್ ಪಕ್ಕ ಸೆಟ್ಕಳ್ಳಿ. ಇದು ನಮ್ಮ ಮಗಳಿಗೆ 8 ವರ್ಷ ಮಕ್ಕಳಿರಲಿಲ್ಲ. 8 ವರ್ಷ ಆದಮೇಲೆ ಗಂಡು ಮಗು ಆಯಿತು. ನಮಗೆಲ್ಲ ಒಳ್ಳೆಯದಾಗಿದೆ. ಈಗ ಇಲ್ಲಿಗೆ ಬಂದಮೇಲೆ ನಾವು ಒಳ್ಳೇದು ಮಾಡಿಕ್ಕೆ ಬರ್ತಾಯಿದ್ದೀವಿ, ಓದ್ತಾಯಿದ್ದೀವಿ. ನಮ್ಮ ಸೊಸೆಗೂ ನನ್ನ ಗಂಡು ಮಗನೇ ಬೇಕು ಅಂತ ಬೇಡ್ಕೊಂಡೆ, ಗಂಡು ಮಗನೇ ಕೊಟ್ಟರು. ನಮಗೆಲ್ಲ ಒಳ್ಳೆಯದಾಗಿದೆ. ಈಗ ಒಂದು ಊಟ ಹಾಕ್ಸಿ ಒಂದು ತುಂಬಿ ತಾಲಿ ಕೊಡ್ತೀವಿ. ನಮಗೆ ಖುಷಿ ಆಗ್ತೈತಿ. ಇನ್ನೂ ಬೇಡ್ಕೊಳ್ತಾ ಇದ್ದೀವಿ, ಎಲ್ಲ ಒಳ್ಳೇದಾಗಲಿ, ಇನ್ನೂ ಚೆನ್ನಾಗಿ ಇದು ಮಾಡಲಿ ಅಂತ ಬೇಡ್ಕೊಳ್ತಾ ಇದ್ದೀವಿ. ಮಕ್ಕಳಿಲ್ಲ, ನಾವು ಬೇಕಂತಕ್ಕೆಲ್ಲ ಹೋಗಿ ಖರ್ಚು ಮಾಡಿದ್ದೋ, ಹಾಸ್ಪಿಟ್ಲಾಗೆಲ್ಲ ಖರ್ಚು ಮಾಡ್ದೋ, ಎಲ್ಲೆಲ್ಲೋ ಎಲ್ಲೂ ಆಗಿರಲಿಲ್ಲ ನನ್ನ ಮಗಳಿಗೆ. ಇಲ್ಲಿಗೆ ಬಂದಮೇಲೆ ತಾಯಿ ಕಂಡುಬಿಟ್ಲು, ನಮ್ಗೆ ಒಳ್ಳೇದು ಮಾಡಿ. ನಮ್ಮೂರು ದಾವಣಗೆರೆ. ನಮಗೆ ಮಕ್ಕಳು ಮದುವೆಯಾಗಿ 3 ವರ್ಷ ಆದರೂ ಕೂಡ ನಮಗೆ ಮಕ್ಕಳ ಫಲ ಅನ್ನೋದು, ಸಂತಾನ ಫಲ ಅನ್ನೋದು ನಮಗೆ ಆಗಿದ್ದಿಲ್ಲ. ಹಾಸ್ಪಿಟ್ಲಿಗೆ ಮತ್ತು ಯಾರ್ಯಾರು ಎಲ್ಲೆಲ್ಲಿ ಹೇಳ್ತಾರೋ ಆ ಹಾಸ್ಪಿಟ್ಲಿಗೆಲ್ಲ ಓಡಾಡ್ತಾ ಇದ್ವಿ. ನಮಗೆ ಎಲ್ಲಿ ಅನುಗ್ರಹ ನಮಗೆ ಆಗಲಿಲ್ಲ. ಆಗ ನಾವು ಇಲ್ಲೇ ಸುಮಾರು ಒಂದು 2 ವರ್ಷದಿಂದ ಬೆಂಗಳೂರಲ್ಲಿ ಮದುವೆ ಆಗಿಬಿಟ್ಟು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ವಿ. ಹಿಂಗೆ ಒಬ್ಬರು ಪರಿಚಯ ಆಗಿಬಿಟ್ಟು ಇಂಥಲ್ಲಿ ಹೋಗ್ರಿ ಅಂತಂದು ಹೇಳ್ಬಿಟ್ಟು ಆದಿಶಕ್ತಿ ಕೆಂಪಮ್ಮ ಅಂತಂದೇಳಿ ಇದೆ, ಅಲ್ಲಿಗೆ ಹೋಗ್ರಿ, ಕೈ ಮುಕ್ಕೊಳ್ಳಿ, ನಿಮಗೆಲ್ಲದು ಒಳ್ಳೇದಾಗುತ್ತೆ ಅಂತಂದೇಳಿ ಹೇಳಿದರು. ಆಗ ಫಸ್ಟ್ ಟೈಮು ಬಂದ್ವಿ ನಾವು, ನಮ್ಮ ಮನೆಯವರು ಬಂದು ಇಲ್ಲಿ ವಿಸಿಟ್ ಕೊಟ್ಟು ಹೋದ್ವಿ. ಆಮೇಲೆ ನಿಮ್ಮ ಮನೆದೇವರು ಅದೆಲ್ಲ ನೆನೆಸ್ಕೊಂಬಿಟ್ಟು ಈ ಅಮ್ಮನ ಬೇಡ್ಕೊಳ್ರಿ, ಆಮೇಲೆ ನಿಮಗೆ ಅದೇ ದೇವರು ನಿಮಗೆ ಒಳ್ಳೇದು ಮಾಡ್ತದೆ
ಅಂತೇಳಿ ಹೇಳಿದರು. ಹಾಗೆ ಬಂದು ನಾವು ಒಂದೇ ತಿಂಗಳಲ್ಲೇ ಬೇಡ್ಕೊಂಡ್ವಿ. ನಾವು ಫಸ್ಟ್ನೇ ಮಾಡಿಗೆ ನಮಗೆ ಅನುಗ್ರಹ ಆಯಿತು. ಅಂದರೆ ನಮಗೆ ನಿಂತಿರೋದು ಅದೇ ಸರಿಗಲ್ಲೇ ಅದೇ ನಿಂತ್ಕೊಂತು. ಆಗ ನಿಂತ್ಕೊಂಡ್ಮೇಲೆ ಮತ್ತೆ 3 ಮಡೆ ನೀರು ಹಾಕ್ಸ್ಕೊಳ್ಳೋಷ್ಟೊತ್ತಿಗೆ ಸಿಂಗಲ್ ಆಯ್ತಂತ ನಾವು ಅಂದ್ಕೊಂಡಿದ್ವಿ. ಬಟ್ ಆ ತಾಯಿ ಟ್ವಿನ್ಸ್ ಬೇಬಿ ಇದೆ ಅಂತಂದೇಳಿ ರಿಪೋರ್ಟಲ್ಲಿ ಬಂತು. ಆಗಿಂದ ನಮಗೆ ಯಾವ ತೊಂದರೆನೂ ಇಲ್ಲ. ಮತ್ತು ಡೆಲಿವರಿ ಆಗ್ಬೇಕಾದ್ರೆ ಕೂಡ ಕೆಲವೊಬ್ಬರು ಟ್ವಿನ್ಸ್ ಇದೆ ಅಂತಂದು ಹೇಳ್ಬಿಟ್ಟು ಭಾಳ ಭಯ ಆಗ್ತಾಯಿರ್ತದೆ. ಹಂಗಾಗಿ ನಮಗೆ ಯಾವ ಭಯ ಇಲ್ದಲೆ ಆ ತಾಯಿ ನಮ್ಮನ್ನು ಡೆಲಿವರಿ ಆಗ್ಬೇಕಾದ್ರೂ ಅವತ್ತಲಿದ್ದ ಇವತ್ತಿನವರೆಗಾದ್ರೂ ಯಾವ ತೊಂದರೆ ಇಲ್ದಲೆ ಆಯಮ್ಮನ ಅನುಗ್ರಹದಿಂದ ಚೆನ್ನಾಗಿ ಮುಂದೆ ಬಂದಿದ್ದೀವಿ. ನನ್ನ ಹೆಸರು ಮಂಜುಳಾ. ನಮ್ಮ ದಾವಣಗೆರೆ ಡಿಸ್ಟಿಕ್ ಬೀಚಿತನಹಳ್ಳಿ ಅಂತ. ನಾವು 3 ವರ್ಷದಿಂದ ಮಕ್ಕಳಾಗಿರಲಿಲ್ಲ. ನಾವು ಇಲ್ಲಿ ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಿದ್ವಿ. ನನಗೆ ಪರಿಚಯ ಇರೋ ಒಬ್ರು ಅಂಕಲ್ಲು ಹಾಸ್ಪಿಟ್ಲಿಗಿನ ಕನ್ಸೀವ್ ಮಕ್ಕಳಾಗಿಲ್ಲ ಅಂತಂದೇಳಿ ಕೇಳಿದ್ರು. ಇಲ್ಲ ಈ ಥರ ಹಾಸ್ಪಿಟ್ಲಿಗೆ ಓಡಾಡ್ತಿದ್ದೀವಿ ಅಂತಂದ್ವಿ. ಅವ್ರು ಇಲ್ಲಮ್ಮ ನನ್ನ ಮಗಳಿಗೆ ಕೂಡ ಆಗಿರಲಿಲ್ಲ, ಮದುವೆ ಕೂಡ ಸೆಟ್ ಆಗಿರಲಿಲ್ಲ ಮತ್ತು ಮಕ್ಕಳು ಕೂಡ ಆಗಿರಲಿಲ್ಲ. ಅಲ್ಲಿ ಹೋದ್ವಿ, ಅವಳಿಗೆ ಮಕ್ಕಳು ಕೂಡ ಆದವು, ಮದುವೆ ಕೂಡ ಆಯಿತು. ನೀನು ಒಂದು ಸತಿ ಕರ್ಕೊಂಡು ಹೋಗ್ತೀನಿ, ಹೋಗಿ ಬರೋಣ ಬರ್ರಿ ಅಂತಲೇ ಕರ್ಕೊಂಬಂದರು. ಇಲ್ಲಿಗೆ ಬಂದ ಮೇಲೆ ಒಂದು ಸತಿ ವಿಸಿಟ್ ಮಾಡಿದ್ವಿ. ಒಂದೇ ಸತಿಗೆ ಹೂ ಪ್ರಸಾದ 2 ಕೊಡ್ತು. 2 ಕೊಟ್ಟಿದ ಮೇಲೆ ಅದು ಏನು ಅಂತ ನನಗೂ ಅರ್ಥ ಆಗಲಿಲ್ಲ. ಆದರೆ ಕನ್ಸೀವ್ ಆದಮೇಲೆ ಗೊತ್ತಾಯಿತು ಟ್ವಿನ್ಸ್ ಬೇಬಿ ಇದ್ದಾವೆ ಅಂತ. ಫುಲ್ ಖುಷಿ ಆಗ್ತೈತಿ, ಹೇಳ್ಕೊಳಕ್ಕಾಗಲ್ಲ. ತೀರಿಸಿದ್ವಿ ತಾಳಿ ಮತ್ತು ಸೀರೆ ಉಡಾಕಿ ಸಾಮಾನು ಅಂತ ಅಂದ್ಕೊಂಡಿದ್ವಿ. ಇವ್ರು ವರ್ಷದ ಒಳಗಡೆನೇ ತೊಗೊಂಬಂದು ಒಪ್ಪಿಸಿದ್ವಿ. ನಾವು ಈ ಥರ ಶಕ್ತಿ ಇರೋ ದೇವತೆ ಹತ್ರ ಬಂದು ಬೇಡ್ಕೊಂಡು ಹೋದರೆ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತೀನಿ. ನನ್ನ ಹೆಸರು ರಂಜಿತಾ ಅಂತ. ನಮ್ಮ ದೊಡ್ಡಬೆಳಂಗ್ಲ. ನಾವು ಗಂಡು ಮಗು ಬೇಕು ಅಂತ ಅಡಿಕೆ ಕಟ್ಕೊಂಡಿದ್ವಿ. ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ. ಮತ್ತು ಆಗಲೇ 4 ತಿಂಗಳಾಯಿತು ಪಾಪವಾಗಿ. ಈಗ ಗಂಡು ಮಗು ಆಗೈತೆ. ಇವಾಗ ಬಂದು ಪೂಜೆ ಕೊಟ್ಟಿದ್ದೀವಿ. ತುಂಬ ಖುಷಿ ಆಗ್ತಾಯಿತ್ತು. ನಮಗಾಗಲೇ 3 ವರ್ಷ ಆಗಿತ್ತು ಮಕ್ಕಳಿಲ್ದ. ವೀಕ್ಷಕರೇ, ನರಸೀಪುರ ಗ್ರಾಮದಲ್ಲಿರುವ ಶ್ರೀ ಕೆಂಪಮ್ಮ ದೇವಿ, ಶ್ರೀ ಜಾದೂರಮ್ಮ ದೇವಿ ಹಾಗೂ ಕ್ಷೇತ್ರಪಾಲಕ ಮುನೇಶ್ವರ ಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು.